ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 9 ಪ್ರಾಥಮಿಕ, 3 ಹಿರಿಯ ಪ್ರಾಥಮಿಕ ಹಾಗೂ 1 ಪ್ರೌಢಶಾಲೆ ಒಟ್ಟು 13 ಶಾಲೆಗಳಿಂದ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಾಲೆಯ ಸಮಸ್ಯೆಗಳನ್ನು ಮುಕ್ತವಾಗಿ ಅಧ್ಯಕ್ಷರು, ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನ ಸೆಳೆದು ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಮಕ್ಕಳು ಗ್ರಾಮ ಸಭೆಯಲ್ಲಿ ಶಿಕ್ಷಣ, ಆರೋಗ್ಯ, ಶೌಚಾಲಯ ಒದಗಿಸಿ, ಶಾಲಾ ಕಾಂಪೌಂಡ್, ಆಟದ ಮೈದಾನ, ಕೊಠಡಿ ರಿಪೇರಿ ಹೀಗೆ ಮುಂತಾದ ಸಮಸ್ಯೆಗಳನ್ನು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ನವೀನ್ ಮಾತನಾಡಿ, ಪಂಚಾಯಿತಿಯ ಮಕ್ಕಳ ಬಳಿ ಹೋಗಿ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಶಾಲೆಯ ಆವರಣದಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನಾರಾಯಣಸ್ವಾಮಿ, ಸದಸ್ಯರಾದ ರವಣಮ್ಮ, ನಾರಾಯಣಸ್ವಾಮಿ, ಮಂಜುನಾಥ್, ವೆಂಕಟೇಶ್, ಶ್ರೀನಿವಾಸ್, ಮುಖ್ಯ ಶಿಕ್ಷಕಿ ರಾಮಸುಬ್ಬಮ್ಮ, ಜಿ ಶಿಕ್ಷಕರಾದಂತಹ ನಾರಾಯಣಸ್ವಾಮಿ, ಜಿವಿ ಚಂದ್ರಶೇಖರ್, ರಾಮಚಂದ್ರಪ್ಪ, ವೆಂಕಟೇಶ್, ಟಿಬಿ ವೆಂಕಟರಮಣಪ್ಪ, ರಾಧಮ್ಮ, ವೈಎಸ್ ಪ್ರಮೀಳಾ, ಮುನಿಯಪ್ಪ, ಮಂಜುಳಾ, ಪುಷ್ಪ, ಸುಬಾನ್, ಲೀಲಾವತಿ, ಶಿವಪ್ಪ, ನಾಗರಾಜು ಹಾಗೂ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಅಂಗನವಾಡಿ ಪಕ್ಕದಲ್ಲಿ ವಿಶೇಷ ಶೌಚಾಲಯ ಕಟ್ಟಿಸಿಕೊಟ್ಟಿದ್ದಾರೆ. ಅದಕ್ಕೆ ಬೀಗ ಕೊಡಿಸ್ತಾ ಇಲ್ಲ. ಅದಕ್ಕೆ ಕೊಡಿಸ್ಬೇಕಂತ ನಿಮ್ಮಲ್ಲಿ ಮನವಿ ಕೊಡಿಸ್ತಿದ್ದೇನೆ. ಆದ್ರೂ ಹೋದ ವರ್ಷ ಕೂಡ ಸೈಕಲ್ ಕೇಳುತ್ತಿದ್ದೇವೆ, ಆದ್ರೂ ಕೊಡ್ಲಿಲ್ಲ. ಈ ವರ್ಷ ಕೇಳ್ತಾ ಇದ್ದೀನಿ ಸೈಕಲ್ ಕೊಡ್ಬೇಕಂತ. ಓದುತ್ತಿದ್ದೇನೆ. ನನ್ನ ಹೆಸರು ರಾಜೇಶ್. ನಮ್ಮ ಶಾಲೆ ಮುಂದೆ ಎಲ್ಲ ಕಸ ಆಗುತ್ತಾರೆ ಹಾಗೂ ಗಲೀಜು ಮಾಡುತ್ತಾರೆ. ನಾವು ಎಷ್ಟು ಕ್ಲೀನ್ ಮಾಡಿದ್ರು ಅವರು ಆಗ್ತಾನೆ ಇರ್ತಾರೆ. ಆದ್ದರಿಂದ ನೀವೆಲ್ಲ ಕ್ಲೀನ್ ಮಾಡಬೇಕಂತ ನಾನು ಕೋರಿಕೊಳ್ಳುತ್ತಿದ್ದೇನೆ. ತರಗತಿಯಲ್ಲಿ ಓದುತ್ತಿದ್ದೇನೆ. JHS ಗಂಟಂವಾರಿಪಲ್ಲಿ. ನಾವು ಹೊಸೂಡಿಯಾದಿಂದ ಬರ್ತೀವಿ. ನಮಗೆ ರೋಡ್ ಹಾಕ್ಸ್ಬೇಕು ನಾರೇಪಲ್ಲಿವರೆಗೂ ಎಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHPS ಹೊಸೂಡಿಯ. ನಾವು ಬ್ಲ್ಯಾಕ್ ಬೋರ್ಡಲ್ಲಿ ಬರೀತಾ ಇದ್ರೆ ಡೆಸ್ಟ್ ಎಲ್ಲ ತಲೆ ಮೇಲೆಲ್ಲ ಬೀಳ್ತಾ ಇರುತ್ತೆ. ಅದಕ್ಕೆ ಡೆಸ್ಟ್ ಎಲ್ಲ ಇಜ್ಜಾಗುತ್ತಂತ ಗ್ರೀನ್ ಬೋರ್ಡ್ ಕೊಡಬೇಕಂತ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅಂಗನವಾಡಿ ಕಾಲೋನಿ ಮೇನ್ ಬಿಲ್ಡಿಂಗೇ ಇಲ್ಲ, ಸೈಟು ಇಲ್ಲ. ಸೈಟ್ ಕೇಳಿದ್ರೆ ನೀವೇ ಹುಡ್ಕೊಡಿ ಅಂತಾರೆ ಸರ್. ನಾವೆಲ್ಲ ಸರ್ ಹುಡ್ಕೊಡೋದು? ಬಾಡಿಗೆ ಕಟ್ಟೋದು. ಮಟ್ಟದಲ್ಲಿ ನಮ್ಮ ಸದಸ್ಯರು, ನಮ್ಮ ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯಿತಿಯ ಹಳ್ಳಿಗಳ ಗ್ರಾಮಸ್ಥರು, ರೈತರು ಇಂಥ ಪ್ರಶ್ನೆಗಳು ಕೇಳ್ತಾ ಇದ್ರು. ಕುಡಿಯುವ ನೀರು, ಬೀದಿ ದೀಪಗಳು, ಚರಂಡಿ, ನಮ್ಮ ರಸ್ತೆಗಳಂತ. ಈಗ ನೀವು ಈ ಪ್ರಶ್ನೆ ಕೇಳಿದ್ದಕ್ಕೆ ನಮ್ಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ನೀವು ಚೆನ್ನಾಗಿ ಓದಿ ಇದಾಗಬೇಕು. ಮಕ್ಕಳು ಹಕ್ಕುಗಳಂತ ನಿಮ್ಗೆಲ್ಲರಿಗೂ ಗೊತ್ತಾ? ಏನೇನು ಮಕ್ಕಳ ಹಕ್ಕುಗಳು? ಬದುಕುವ ಹಕ್ಕು, ಮತ್ತೆ ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು ಅಂತ ಅಲ್ವಾ? ಸಮಾನತೆ ಹಕ್ಕು. ಇನ್ನು ನಿಮಗೆ ಕೆಲವು ರಕ್ಷಣಾ ಕಾಯ್ದೆ ಅಂತಿದೆ, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಲ್ವಾ? ಹೌದಾ ಅಲ್ವಾ? ನೀವು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಒಳ್ಳೆಯವರಾಗಿ ಅಂತ ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ. ಸ್ಪಂದಿಸಿ ಎಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆಗಳಿಗೂ ಸಹ ಗ್ರೀನ್ ಬೋರ್ಡನ್ನು, ಡಸ್ಟ್ ಪ್ರೂಫ್ ಗ್ರೀನ್ ಬೋರ್ಡನ್ನು ಕೊಡಿಸೋದಾಗಿ ಭರವಸೆ ನೀಡಿದ್ದಾರೆ. ಅವರಿಗೆ ಎಲ್ಲ ಶಾಲೆಗಳ ಶಿಕ್ಷಕರ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ